ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜೂನ್ 21ರಿಂದ ಜುಲೈ 1ರವರೆಗೂ ಹೆಸರಾದಂತಹ ಕಲಾ ತಂಡಗಳಿಂದ ನಾಟಕೋತ್ಸವ ಪ್ರತಿದಿನ ಬೆಳಗ್ಗೆ 11ರಿಂದ ರಾತ್ರಿ 8 ಗಂಟೆವರೆಗೂ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀಲಕ್ಷ್ಮಿ ರಂಗನಾಥ್ ಸಾಂಸ್ಕೃತಿಕ ಕಲಾ ತಂಡದ ಚಂದ್ರಶೇಖರ್, ಹಾಸನ ಜಿಲ್ಲಾ ಕಲಾವಿದರ ವೇದಿಕೆ ಜಿಲ್ಲಾಧ್ಯಕ್ಷ ರವಿಕುಮಾರ್ ಬಿದರೆ ತಿಳಿಸಿದ್ದಾರೆ. 11 ದಿನ ನಾಟಕೋತ್ಸವ ನಡೆಸ್ತಾ ಇರತಕ್ಕಂತ ಶ್ರೀ ಲಕ್ಷ್ಮೀ ರಂಗನಾಥ ಸಾಂಸ್ಕೃತಿಕ ಕಲಾ ಸಂಘ ಮತ್ತು ಅನ್ನಪೂರ್ಣೇಶ್ವರಿ ಕಲಾ ಸಂಘದವರಿಗೆ ಧನ್ಯವಾದಗಳು. ಯಾಕೆ ಅಂದ್ರೆ ಇವತ್ತು ನಾವು ಪರ್ಯಾಯವಾಗಿ ನಾಟಕವನ್ನ ಮಾಡ್ತೀವಿ. 3 ಲಕ್ಷ ರೂಪಾಯಿ ವೆಚ್ಚವಾಗುತ್ತೆ. ಇವರು ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ 2ನೇ ವರ್ಷದ ನಾಟಕೋತ್ಸವದಲ್ಲಿ ಶ್ರೀ ಲಕ್ಷ್ಮೀ ರಂಗನಾಥ ಸಾಂಸ್ಕೃತಿಕ ಕಲಾ ತಂಡ ಸಂಘ, ಶ್ರೀ ಅನ್ನಪೂರ್ಣೇಶ್ವರಿ ಕಲಾ ಸಂಘ ಇವರ ಸಂಯುಕ್ತಾಶ್ರಯದಲ್ಲಿ ಜೂನ್ 21ರಿಂದ ಜುಲೈ 1 ಸೋಮವಾರದವರೆಗೂ ಪ್ರತಿನಿತ್ಯ ಒಂದೊಂದು ಕಲಾ ತಂಡಗಳಿಂದ ನಾಟಕ ಪ್ರದರ್ಶನಗೊಳ್ಳಲಿದೆ. ಶ್ರೀ ಹರೀಶ್ ಅವರ ನೇತೃತ್ವದಲ್ಲಿ ನ್ಯೂ ಇಂದ್ರ ಡ್ರಾಮಾ ಸೀನರಿ ಸಿದ್ಧಪಡಿಸಲಾಗಿದೆ. ಜೂನ್ 1ರಂದು ಶುಕ್ರವಾರ ಕೌಂಡ್ಲಿಂಗನ ವಧೆ, 2ನೇ ದಿನ ರಾಮಾಯಣ, 3ನೇ ದಿನ ಕುರುಕ್ಷೇತ್ರ, 4ನೇ ದಿನ ದಕ್ಷಯಜ್ಞ, 5ನೇ ದಿನ ಧರ್ಮರಾಜ್ಯ ಸ್ಥಾಪನೆ, 6ನೇ ದಿನ ಕುರುಕ್ಷೇತ್ರ, 7ನೇ ದಿನ ಸರ್ಕಾರಿ ಕಾರ್ಯಕ್ರಮ, 8ನೇ ದಿನ ಕುರುಕ್ಷೇತ್ರ, 9ನೇ ದಿನ ತ್ರಿಜನ್ಯ ಮೋಕ್ಷ, 10ನೇ ದಿನ ರಾಮಾಯಣ, ಕೊನೆಯ ದಿವಸದಂದು ಕುರುಕ್ಷೇತ್ರ ಸೇರಿ ಒಟ್ಟು 11 ದಿನಗಳ ಕಾಲ ಪ್ರತಿದಿನ ವಿವಿಧ ಕಲಾ ತಂಡಗಳಿಂದ ನಾಟಕ ನಡೆಯಲಿದೆ ಎಂದರು. ಹಾಸನ ಜಿಲ್ಲಾ ಕಲಾವಿದರ ವೇದಿಕೆ ಜಿಲ್ಲಾಧ್ಯಕ್ಷ ರವಿಕುಮಾರ್ ಬಿದರೆ ಮಾತನಾಡಿ, ನಾವು ಒಂದು ನಾಟಕ ಮಾಡಬೇಕಾದರೆ 3ರಿಂದ 4 ಲಕ್ಷ ಖರ್ಚು ಆಗುತ್ತದೆ. ಕಲಾವಿದರು 75,000 ರು ಕಲಾವಿದರಿಂದ ಪಡೆದುಕೊಂಡು ನಾಟಕ ಪ್ರದರ್ಶಿಸುವ ಮೂಲಕ ಕಲೆ ಉಳಿಸುವ ಕೆಲಸ ಮಾಡುತ್ತಿದ್ದಾರೆ. ಎಲ್ಲ ಜಿಲ್ಲೆಯಲ್ಲಿ ಸುಸಜ್ಜಿತವಾದ ಕಲಾಭವನ ಇದ್ದು, ಅವರೇ ಹಾಸನ ಜಿಲ್ಲೆಯಲ್ಲಿ ಮೊದಲಿನಿಂದಲೂ ಸಾಕಷ್ಟು ಸಮಸ್ಯೆಗಳಿವೆ. ಕಲಾವಿದರ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ವಿಫಲವಾಗಿದೆ. ಕಾಯಂ ಅಧಿಕಾರಿಯನ್ನು ಹಾಸನಾಂಬ ಕಲಾಕ್ಷೇತ್ರಕ್ಕೆ ಒದಗಿಸಿಕೊಡಬೇಕು. ಇವರು ಅಧಿಕಾರಿ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ. ಈ ಬಗ್ಗೆ ಡಿಸಿಗೆ ಮನವಿ ಮಾಡಲಾಗಿದೆ. ಕಳೆದ ವರ್ಷ ಹಳೆಯ ಸೀಟ್ ತೆಗೆದು ಬೀದಿಗೆ ಎಸೆದು ಹೊಸದು ಹಾಕಿದ್ದಾರೆ. ಈ 11 ದಿನದ ನಾಟಕೋತ್ಸವಕ್ಕೆ 25 ಲಕ್ಷ ಖರ್ಚು ಆಗುತ್ತದೆ. ಈ ಹಣವನ್ನು ಕಲಾವಿದರೇ ಹಾಕುತ್ತಿದ್ದಾರೆ. ಪ್ರತಿ ತಂಡಕ್ಕೆ 30,000 ಕೊಟ್ಟರೆ ಎಲ್ಲಿ ಸಾಕಾಗುವುದಿಲ್ಲ. ಕಲಾಭವನದ ಬಾಡಿಗೆ ದಿನಕ್ಕೆ 15,000 ಕೊಡಬೇಕು. ಪತ್ರಿಕಾಗೋಷ್ಠಿಯಲ್ಲಿ ಕಲಾವಿದರಾದ ಬಿಪಿ ರಮೇಶ್, ತೆಲುವನಹಳ್ಳಿ ಶೇಖರಪ್ಪ, ಪ್ರಕಾಶ್, ದೇವಣ್ಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಾವು ಕಲಾವಿದರುಗಳಿಂದ ಹಣವನ್ನು ಬರುತ್ತಾ ನಾವು ಕಲೆಯನ್ನು ಉಳಿಸಬೇಕು ಅಂತ ಮಾಡ್ತಾ ಇದೀವಿ. ಏನು ಈಗ ನಾಟಕವನ್ನು ಮಾಡ್ತಾ ಇದೀವಿ, ಸಂಬಂಧಪಟ್ಟ ಇಲಾಖೆಯಿಂದ ನಮ್ಮ ಕಲಾವಿದರುಗಳಿಗೆ ಪ್ರತಿ ತಂಡಕ್ಕೂ ಸರ್ಕಾರದ ಅನುದಾನವನ್ನ ಹೆಚ್ಚಿಗೆ ಕೊಟ್ಟು ಈಗ 30,000 ರೂಪಾಯಿ ಕೊಡ್ತಾರೆ. 30,000 ರೂಪಾಯಿ ಯಾವ್ದಾಗುತ್ತೆ? 30,000 ರೂಪಾಯಿ ಕೇವಲ ಒಂದು ಕಲಾಭವನ ಬಾಡಿಗೆನಲ್ಲಿ 15,000 ರೂಪಾಯಿ. ಬಂದಿರತಕ್ಕಂಥ ಪ್ರತಿಯೊಂದು ಕಲಾವಿದರು ಕೂಡ ನಾವು ಕಲಾವಿದರುಗಳು ಎಲ್ಲರಿಗೂ ಊಟದ ವ್ಯವಸ್ಥೆ ಆಗಿರ್ಬೋದು, ಪ್ರತಿಯೊಂದು ಇದುವರೆಗೂ ಕೂಡ ನಡೆಸ್ಕೊಂಡ್ ಬಂದಿದ್ದೀವಿ. ಆದ್ರಿಂದ ಈಗಿರ್ತಕ್ಕಂಥ ಕಲಾಭವನದ ಅಧಿಕಾರಿಗಳು ಒಬ್ಬರು ಕೂಡ ಸರಿ ಇಲ್ಲ. ಮತ್ತೊಮ್ಮೆ ನಾವು ಹೇಳ್ತಾ ಇದೀವಿ, ಇದೇ ರೀತಿಯ ಇವರು ಉಡಾಪಿ ನಮ್ಮ ಕಲಾವಿದರುಗಳು ಬಂದಾಗ ಉಡಾಪಿ ಉತ್ತರ ಕೊಡೋದಾಗ್ಲಿ, ಬೇರೆ ರೀತಿ ಬಂದರೆ ಮಾಡಿದೆ ಒಂದು ದಿನ ಕಲಾಭವನ ಬೀಗವನ್ನು ಮುಚ್ಚಿ ಮುಷ್ಕರವನ್ನು ಮಾಡೋದು ಸಿದ್ಧ. ಅದರಿಂದ ಕಲಾಭವನ ಅಧಿಕಾರಿಗಳಿಗೆ ಆಗಿರ್ಬೋದು, ಸರ್ಕಾರಕ್ಕಾಗಿ ಎಚ್ಚರಿಕೆ